ಆರಾಧನಾ ಸಮಯ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಅನಂತನಂತ ಸ್ತೋತ್ರವಾಗಲಿ. ಮತ್ತೊಂದು ತಿಂಗಳನ್ನು ಕಳೆದು ಹೊಸ ತಿಂಗಳನ್ನ ಮೊದಲನೆಯ ಭಾನುವಾರದೆಡೆಗೆ ನಮ್ಮನ್ನು ನಡೆಸಿದ್ದಿ. ನಿನಗೆ ಅನಂತನಂತ ಸ್ತೋತ್ರ. ಈ ಸಮಯದಲ್ಲಿ ನಾವು ಮಾಡುವಂಥ ಆರಾಧನೆಯನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ನಾವು ಈ ಸಮಯದಲ್ಲಿ ನಿನ್ನನ್ನು ಆರಾಧನೆ ಮಾಡುವಾಗ ನಿನ್ನನ್ನೇ ದೃಷ್ಟಿಸಿ ನೋಡುತ್ತಾ ನಿನ್ನಿಂದ ಸಿಗುವಂತಹ ವಾಕ್ಯಗಳನ್ನು, ಆತ್ಮಿಕ ಆಹಾರವನ್ನು ಪಡೆದುಕೊಳ್ಳುವ ಹಾಗೆ ಈ ಆರಾಧನೆ ನಮಗೆ ಸಹಾಯ ಮಾಡಲಿ ಸ್ವಾಮಿ. ನಿನ್ನ ಪ್ರಭೆಯಿಂದ, ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ಆವರಿಸಿ ಈ ಆರಾಧನೆಯ ಉದ್ದಗಲಕ್ಕೂ ನಮ್ಮನ್ನು ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ. ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ.
ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯು, ನೀತಿಯು, ಸ್ವಸ್ಥಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ನಮ್ಮ ದೇವರಿಂದ ಸಿಗುವಂಥ ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಮಾರ್ಗವು ಬೆಳಕು. ಗುರು ಯೇಸು ನೀನೆನ್ನಯ ಜೀವ, ಪರಮಾರ್ಗವು ಬೆಳಕು. ಕುರುಡನು ನಾನು ತೊರೆದರೆ ನಿನ್ನಂ, ಕುರುಡನು ನಾನು ತೊರೆದರೆ ನಿನ್ನಂ, ಧರೆಯೊಳು ಮಾರ್ಗವು ಬೆಳಕು. ಇರದಿರೆ ನಾನಡಿ ಇಡಲಾರೆ, ಪರಮ ಮಾರ್ಗ ಮುಂದೋರದೆ ನಗೆ ನೀ ಇರದಿರೆ ನಾನಡಿ ಇಡಲಾರೆ. ಮರಣವೇ ಗತಿ ನೀ ಮರೆಯಾದರೆ, ಮರಣವೇ ಗತಿ ನೀ ಮರೆಯಾದರೆ, ಧರೆಯೊಳು ಜೀವವನರಿಯೇನು ದೇವ. ಗುರು ಯೇಸು ನೀನೆನ್ನಯ ಜೀವ, ವರ ಮಾರ್ಗವು ಬೆಳಕು. ದೇವರ ವಾಕ್ಯ ಸಂದೇಶವನ್ನು ಕೇಳುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ವಾಕ್ಯದ ಮೂಲಕ ನಮ್ಮೊಡನೆ ಮಾತನಾಡು, ನಿನ್ನ ವಾಕ್ಯದ ಗೂಢಾರ್ಥಗಳನ್ನು ತಿಳಿಯಪಡಿಸು. ಆಮೇನ್. ಮತ್ತೊಮ್ಮೆ ಈ ಆರಾಧನೆಯ ಸಮಯಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸಿ ವಂದಿಸುವಂಥವನಾಗಿರ್ತೇನೆ. ಈ ದಿನಕ್ಕೆ CSI ಪಂಚಾಂಗದ ಪ್ರಕಾರ ಕೊಟ್ಟಿರುವಂತಹ ಶೀರ್ಷಿಕೆ ಸ್ಟುವರ್ಡ್ಶಿಪ್ ಸಂಡೇ. ಉಸ್ತುವಾರಿ, ನಿರ್ವಹಣೆ, ರಕ್ಷಣೆ, ಪಾರುಪತ್ಯಗಾರ, ಈ ರೀತಿಯಾದಂಥ ಬೇರೆ ಬೇರೆ ಅರ್ಥಗಳನ್ನು ಹೊಂದಿದೆ ಈ ಸ್ಟುವರ್ಡ್ಶಿಪ್ ಅನ್ನುವಂತಹ ಪದ. ಅಲ್ಲಿಗೆ ಈ ಪಾರುಪತ್ಯಗಾರ ಅಥವಾ ರಕ್ಷಣೆ, ನಿರ್ವಹಣೆ, ಉಸ್ತುವಾರಿ ಅನ್ನುವಂತಹ ಪದಗಳನ್ನು ಸಹ ನಾವು ಬಳಸಬಹುದು. ಶೀರ್ಷಿಕೆ ಏನಂದರೆ ವರ್ಕ್ ಆಸ್ ವರ್ಷಿಪ್, ಹಾನರಿಂಗ್ ಗಾಡ್ ಇನ್ ಆರ್ ಪ್ರೊಫೆಷನ್ಸ್. ಅಂದರೆ ಕೆಲಸವೇ ಆರಾಧನೆ, ನಮ್ಮ ವೃತ್ತಿಗಳ ಮೂಲಕ ದೇವರನ್ನು ಗೌರವಿಸುವಂಥದ್ದು ಅಥವಾ ಮಹಿಮೆ ಪಡಿಸುವಂಥದ್ದು ಅನ್ನುವಂಥದ್ದಾಗಿರ್ತದೆ. ಏನು ಗೊತ್ತಾ, ಆದಿಯಲ್ಲಿ ದೇವರು ನಮ್ಮನ್ನು ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವಾರೂಪ್ಯದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದಾಗ ಅಲ್ಲಿ ಒಂದು ವಾಕ್ಯ ಬರ್ತದೆ. ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ. ಇದನ್ನು ನಾವು ಬಹಳ ಒಂದು ರೀತಿಯಲ್ಲಿ ಪ್ರೌಡಾಗಿ ಓದ್ಕೊಳ್ತೇವೆ.
ಏನಂತೆ, ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಸೊ ಇದನ್ನು ನಾವೇನು ಮಾಡ್ಕೊಂಡ್ಬಿಡ್ತೇವೆ, ತಪ್ಪಾಗಿ ಅರ್ಥ ಮಾಡಿಕೊಂಡು ಇದೇ ರೀತಿಯಲ್ಲಿ ನಾವು ಬದುಕಬೇಕು, ನಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಇರಬೇಕು ಅಂತ ಎಲ್ಲರ ಮೇಲೂ ದೊರೆತನ ಮಾಡ್ತೇವೆ, ಎಲ್ಲರನ್ನ ವಶ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನಿಸ್ತೇವೆ. ಆದರೆ ಈ ವಾಕ್ಯವನ್ನು ನಾವು ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 15ನೇ ವಚನದ ಜೊತೆಗೆ ಓದಿಕೊಳ್ಳುವಾಗ ನಿಜವಾದಂತಹ ಅರ್ಥ ನಮಗೆ ಕಾಣಸಿಗುತ್ತದೆ. ಯೆಹೋವ ದೇವರು ಏದೇನ್ ತೋಟವನ್ನು ಮಾಡಿ ಆ ಮನುಷ್ಯರನ್ನು ಕರೆದುಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಅಲ್ಲಿಗೆ ವಶ ಮಾಡಿಕೊಳ್ಳಿರಿ, ದೊರೆತನ ಮಾಡಿರಿ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವಾಗ ವ್ಯವಸಾಯ ಮಾಡುವುದಕ್ಕೂ, ಟು ಪ್ರೊಟೆಕ್ಟ್ ಆ್ಯಂಡ್ ಟು ಟಿಲ್, ಕೆಲಸ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಇದು ನಮಗೆ ಈ ಪಾರುಪತ್ಯಗಾರ ಅಥವಾ ಪಾರುಪತ್ಯಗಾರ್ತೆಯ ಒಂದು ಅರ್ಥವನ್ನು ಕೊಡುವಂಥದ್ದಾಗಿರ್ತದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ನಾವು ಯಾವಾಗಲೂ ಒಂದು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು, ಗಾಡ್ ಹ್ಯಾಸ್ ಗಿವನ್ ಅಸ್ ಅ ರೆಸ್ಪಾನ್ಸಿಬಿಲಿಟಿ. ನಮಗೆ ದೇವರು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ, ಅದನ್ನು ನಾವು ಮಾಡಬೇಕು. ಇವಾಗ ನಾವು ಲೂಕನ ಸುವಾರ್ತೆ 17ನೇ ಅಧ್ಯಾಯ 7ರಿಂದ 10 ವಚನಗಳಲ್ಲೇ ನಾವು ನೋಡಿಕೊಳ್ಳುವಾಗ ಅಲ್ಲಿ ಒಂದು ಸುಂದರವಾದಂತಹ ಒಂದು ಸಾಮ್ಯವನ್ನು ಕಾಣ್ತೇವೆ. ಹೇಗೆ ಒಬ್ಬ ಸೇವೆ ಮಾಡುವಂತಹ ಸೇವಕನು ಹೊರಗಡೆ ಫೀಲ್ಡಲ್ಲಿ ಕೆಲಸ ಮಾಡಿ ಬಂದಾಗ್ಯೂ ಸಹ ಆತನು ಮನೆಗೆ ಬಂದು ಪುನಃ ಕೆಲಸ ಮಾಡಬೇಕು. ಅಂದರೆ ದೇವರ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಚಿತ್ರಣವಿದೆ ಎಂಬುದಾಗಿ ಇದು ನಮಗೆ ತೋರಿಸಿಕೊಡುತ್ತದೆ. ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದೆ, ಆ ಜವಾಬ್ದಾರಿಗೆ ಯಾವುದೇ ರೀತಿಯಾದಂಥ ರಿವಾರ್ಡ್ಗಳಿಲ್ಲದೆ, ಯಾವುದೇ ರೀತಿಯಾದಂಥ ಒಂದು ಗಿಫ್ಟ್ಗಳಿಲ್ಲದೆ, ಒಂದು ರೀತಿಯಾದಂಥ ಪ್ರೈಸನ್ನು ಎದುರು ನೋಡದೆ ನಾವು ದೇವರು ಕೊಟ್ಟಂಥ ಜವಾಬ್ದಾರಿಯನ್ನು ಮಾಡಿ ತೀರಿಸಲಿಕ್ಕೆ ಸಾಧ್ಯವಾ? ಯೋಹಾನನ ಸುವಾರ್ತೆ 17ನೇ ಅಧ್ಯಾಯವನ್ನು ನಾವು ಓದಿಕೊಳ್ಳುವಾಗ ಅಲ್ಲಿ ಯೇಸುಸ್ವಾಮಿ ನಾನು ಎಲ್ಲ ಕೆಲಸಗಳನ್ನು ಮಾಡಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸಿದ್ದಾನೆ ಎಂಬುದಾಗಿ ಹೇಳುವಂತಹ ವಾಕ್ಯವನ್ನು ನಾವು ನೋಡ್ತೇವೆ. ಸೊ ಪ್ರತಿಯೊಬ್ಬರ ಜೀವಿತದಲ್ಲೂ ನಮ್ಮನ್ನು ಸೃಷ್ಟಿ ಮಾಡುವಾಗ ವಿ ಆರ್ ಕಾಲ್ಡ್ ಟು ಟಿಲ್ ಆ್ಯಂಡ್ ಟು ಪ್ರೊಟೆಕ್ಟ್, ಕೆಲಸ ಮಾಡುವುದಕ್ಕೂ ಹಾಗೂ ನಾವು ಸಂರಕ್ಷಿಸುವುದಕ್ಕೂ ಕಾಯುವುದಕ್ಕೂ ದೇವರು ನಮ್ಮನ್ನು ಕರೆದಿದ್ದಾನೆ. ಅದು ನನ್ನ ವೈಯಕ್ತಿಕ ಜೀವಿತವಾಗಿರಬಹುದು, ನನ್ನ ಕೌಟುಂಬಿಕ ಜೀವಿತವಾಗಿರಬಹುದು, ನನ್ನ ಸಭೆಯ ಜೀವಿತವಾಗಿರಬಹುದು, ನನ್ನ ಸಮಾಜದ ಜೀವಿತವಾಗಿರಬಹುದು, ಅಥವಾ ನಾನು ಸುತ್ತಮುತ್ತಲು ನೋಡ್ತಿರುವಂತಹ ಪರಿಸರದ ಒಂದು ಜವಾಬ್ದಾರಿಯೇ ಆಗಿರಬಹುದು. ಇದೆಲ್ಲವನ್ನು ಕಾಯುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಸೊ ಗಾಡ್ ಹ್ಯಾಸ್ ಗಿವನ್ ಅಸ್ ಅನ್ನೋದಕ್ಕಿಂತ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಇಲ್ಲಿ ನಮ್ಮನ್ನು ತಗ್ಗಿಸುವಂತಹ, ನಮ್ಮನ್ನು ಸುಂದರವಾದ ರೀತಿಯಲ್ಲಿ ದೇವರು ನಿರ್ಮಿಸಿದ್ದಾನೆ, ಒಂದು ಉದ್ದೇಶಕ್ಕಾಗಿ ನಿರ್ಮಿಸಿದ್ದಾನೆ ಅನ್ನುವಂತಹ ಒಂದು ಅರ್ಥವನ್ನು ಪಡೆದುಕೊಳ್ಳುವಂತಹ ಒಂದು ಭಾಗವಾಗಿದೆ. ಅಷ್ಟು ಮಾತ್ರನೇ ಅಲ್ಲ, ಎರಡನೇದಾಗಿ ನಾವು ನೋಡಿಕೊಳ್ಳುವಾಗ ದೇವರು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ ಸರಿ, ಆದರೆ ನಾವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ದೇವರನ್ನು ಮಹಿಮೆ ಪಡಿಸುವಂತಹ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ಯಾವ ರೀತಿಯಲ್ಲಿ? ಈಗ ನಾವು ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ 22ರಿಂದ 25ನೇ ವಚನಗಳನ್ನು ನಾವು ಓದಿಕೊಳ್ಳುವಾಗ ಇಲ್ಲಿ ದಾಸತ್ವದಲ್ಲಿರುವಂತಹ ಜನರಿಗೆ ಪೌಲನು ಬರೆಯುವಂಥ ಸಮಯದಲ್ಲಿ ಹೇಳ್ತಾ ಇದ್ದಾನೆ, ನಿಮ್ಮ ಯಜಮಾನರಿಗೆ ಎಲ್ಲ ವಿಷಯಗಳಲ್ಲಿ ವಿಧೇಯರಾಗಿರಿ. ಅದೇ ವಾಕ್ಯದ ನಾವು ಕಡೆಯ ಭಾಗ ಅಂದರೆ ಒಂದು 25ನೇ ವಾಕ್ಯವನ್ನು ನಾವು ನೋಡಿಕೊಳ್ಳುವಾಗ ನೀವು ಕರ್ತನಾದ ಕ್ರಿಸ್ತನಿಗೆ ದಾಸರಾಗಿದ್ದೀರಿ. ಸೊ ವಿಧೇಯತೆ ಯಾರಿಗೆ ತೋರಿಸಬೇಕು? ಈ 2 ಸಾಲುಗಳನ್ನು ನಾವು ಓದಿಕೊಳ್ಳುವಾಗ ನಾವು ದೇವರಿಗೆ ಹೇಗೆ ಮಹಿಮೆಯನ್ನು ಪಡಿಸಬಹುದು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗ್ತದೆ. ಮನುಷ್ಯರನ್ನು ಮೆಚ್ಚಿಸುವವರು ಮಾಡುವ ಪ್ರಕಾರ ನೀವು ಮಾಡದೆ, ಸೇವೆ ಮಾಡದೆ,
ಕರ್ತನಿಗೆ ಭಯಪಡುವವರಾಗಿ ಸರಳ ಮನಸ್ಸಿನಿಂದ ಕೆಲಸ ಮಾಡಿರಿ. ನೀವು ಯಾವ ಕೆಲಸವನ್ನೂ ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ನಾವು ಯಾವುದೇ ಕಾರ್ಯಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿರಬಹುದು. ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇವಾ? ಮೋಸ ನಮ್ಮಲ್ಲಿದೆಯಾ? ಸುಳ್ಳು ನಮ್ಮಲ್ಲಿದೆಯಾ? ಹೇಗಾದರೂ ಮಾಡಿ ಅದನ್ನ ಗೆದ್ದು ಬಿಡಬೇಕು, ಹೇಗಾದರೂ ಮಾಡಿ ಅದನ್ನು ವಶಪಡಿಸ್ಕೊಳ್ಬೇಕು, ಹೇಗಾದರೂ ಮಾಡಿ ಅದರ ಮೇಲೆ ನಾನಿರಬೇಕು ಅನ್ನುವಂತಹ ಸ್ವಾರ್ಥ ಮನೋಭಾವಗಳಿದೆಯಾ? ಈ ವಾಕ್ಯ ಅದನ್ನು ಒಡೆದು ಹಾಕ್ತಾ ಇದೆ. ನಾವು ವಿಧೇಯರಾಗಿ ದೇವರಿಗೆ ಮಹಿಮೆಯನ್ನು ಪಡಿಸಲಿಕ್ಕೆ ಸಾಧ್ಯವಾ? ನಾವು ನಿಷ್ಠೆಯಿಂದ ಕೆಲಸ ಮಾಡುತ್ತಾ ದೇವರಿಗೆ ಮಹಿಮೆಯನ್ನು ಪಡಿಸಲಿಕ್ಕೆ ಸಾಧ್ಯವಾ? ನೈತಿಕತೆಯಿಂದ ತುಂಬಿದವರಾಗಿ ದೇವರಿಗೆ ಮಹಿಮೆಯನ್ನು ಪಡಿಸಲಿಕ್ಕೆ ಸಾಧ್ಯವಾ? ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕರ್ತನಿಗೆ ಭಯಪಡುವವರಾಗಿ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯವಾ? ನಾವು ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ಷೇತ್ರಗಳಲ್ಲಿದ್ದೇವೆ. ಅದು ಕೇವಲ ಒಂದೇ ಒಂದು ಕಾರ್ಯಕ್ಷೇತ್ರಕ್ಕೆ ಸೀಮಿತವಾಗಿರುವಂಥದ್ದಲ್ಲ. ಎಷ್ಟೊಂದು ಕಾರ್ಯಕ್ಷೇತ್ರಗಳಲ್ಲಿ ನಾವುಗಳು ಈ ದಿನ ಕಾರ್ಯಗಳನ್ನು ಮಾಡುತ್ತಲಿದ್ದೇವೆ. ಇದೆಲ್ಲವೂ ನಮ್ಮ ಆಲೋಚನೆಗೆ ಬರುವಾಗ ನನ್ನ ಸಂಪೂರ್ಣವಾದಂಥ ಹತೋಟಿ ಏಸು ಕ್ರಿಸ್ತನಲ್ಲಿದೆ. ಸೊ ಹಾಗಾಗಿ ಏಸು ಕ್ರಿಸ್ತನ ದಾಸಳಾಗಿ ಆ ರೀತಿಯಾದಂಥ ಕಾರ್ಯವನ್ನು ನಾನು ಮಾಡ್ತಲಿದ್ದೇನಾ? ಆ ರೀತಿಯಾಗಿ ಮಾಡಿದರೆ ಮಾತ್ರವೇ ನಾನು ದೇವರಿಗೆ ಮಹಿಮೆಯನ್ನು ತರಲಿಕ್ಕೆ ಸಾಧ್ಯ. ಹಾಗಂತ ಮಾತ್ರಕ್ಕೆ ನಾವು ಕೆಲಸದಲ್ಲೇ ಸಂಪೂರ್ಣವಾಗಿ ನಿರತರಾಗಿ ದೇವರನ್ನು ಮರ್ತು ಹೋಗ್ತೇವೆ. ಇದೆರಡೂ ನಾವು ಸಪ್ರೇಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಇಟ್ ಶುಡ್ ಗೋ ಟುಗೆದರ್. ನಾವು ದೇವರನ್ನು ನಾವು ಮಾಡುವಂಥ ಕೆಲಸವನ್ನು ಬೇರೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನನಗೆ ಒಂದೇ ಒಂದು ಸತ್ಯವೇದದಲ್ಲಿನ ವಾಕ್ಯ ಜ್ಞಾಪಕಕ್ಕೆ ಬರುವಂಥದ್ದು. ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ 37-38ನೇ ವಚನದಲ್ಲಿ ಯೇಸು ಸ್ವಾಮಿ 2 ಆಜ್ಞೆಗಳನ್ನು ಕೊಡ್ತಾನೆ. ದೇವರನ್ನ ಪ್ರೀತಿ ಮಾಡಿ, ಮನುಷ್ಯರನ್ನ ನಿಮ್ಮಂತೆ ನೀವು ಪ್ರೀತಿ ಮಾಡಿ, ಅಂದರೆ ನಿಮ್ಮ ನೆರೆಹೊರೆಯವರನ್ನು. ಸೊ ಇಲ್ಲಿಗೆ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಅದು ದೇವರಿಗೆ ವಿರುದ್ಧವಾಗಿರುವಂಥದ್ದು ಆಗಿರಬಾರದು. ಅದು ನನಗೋ ಅಥವಾ ನನ್ನ ನೆರೆಯವನಿಗೋ ಕೆಟ್ಟದನ್ನು ಮಾಡುವಂಥದ್ದು ಆಗಿರಬಾರದು. ಇದಾಗಿದ್ದರೆ ಮಾತ್ರವೇ ನಾವು ದೇವರಿಗೆ ಮಹಿಮೆಯನ್ನು ತರಲಿಕ್ಕೆ ಸಾಧ್ಯ. ಆಗ ಮಾತ್ರವೇ ವರ್ಕ್ ಆ್ಯಸ್ ವರ್ಷಿಪ್ ಆಗಲಿಕ್ಕೆ ಸಾಧ್ಯ. ಇಲ್ಲಿ ವರ್ಕ್ ಈಸ್ ವರ್ಷಿಪ್ ಅಲ್ಲ, ವರ್ಕ್ ಆ್ಯಸ್ ವರ್ಷಿಪ್ ಅನ್ನುವಂಥದ್ದು ನಮಗೆ ಕೊಟ್ಟಿರುವಂಥ ಶೀರ್ಷಿಕೆ. ನಾವು ಮಾಡುವಂಥ ಕೆಲಸಗಳ ಮೂಲಕ ನಾವಿರುವಂಥ ಕಾರ್ಯಕ್ಷೇತ್ರಗಳಲ್ಲಿ ಹೇಗೆ ನಾವು ದೇವರನ್ನು ಪ್ರತಿನಿಧಿಸ್ತಲಿದ್ದೇವೆ ಅದನ್ನು ಈ ಕೊಲಸ ಪತ್ರಿಕೆ ನಮ್ಮ ಮುಂದೆ ಇಡುವಂಥದ್ದಾಗಿರ್ತದೆ. ನಾವು ಕರ್ತನಾದ ಕ್ರಿಸ್ತನಿಗೆ ದಾಸರಾಗಿದ್ದೇವೆ. ಹಾಗೂ ಮೂರನೇದಾಗಿ, ಕಡೆಯದಾಗಿ, ಸೆಲೆಕ್ಟ್ ಸಮಥಿಂಗ್ ದಟ್ ಪ್ಲೀಸಸ್ ಗಾಡ್ ಆ್ಯಂಡ್ ನಾಟ್ ಅಫೆಕ್ಟ್ ಎನಿ ಒನ್. ನಾನು ಈಗಾಗಲೇ ಹೇಳಿದ ಹಾಗೆ ಒಂದೇ ರೂಲು, ದೇವರಿಗೆ ವಿರುದ್ಧವಾಗಿರಬಾರ್ದು, ನನ್ನ ನೆರೆಯವನಿಗೆ ವಿರುದ್ಧವಾಗಿ ಇರಬಾರ್ದು. ಇಲ್ಲಿ ನಾವು ಹಳೆ ಒಡಂಬಡಿಕೆಯ ವೇದ ಭಾಗವನ್ನು ನಾವು ನೋಡುವಾಗ ವಿಮೋಚನಕಾಂಡ 31ನೇ ಅಧ್ಯಾಯ ಮೊದಲ 11 ವಚನಗಳಲ್ಲಿ ದೇವರು ಸುಂದರವಾದ ರೀತಿಯಲ್ಲಿ ಮೋಶೆಗೆ ಹೇಳ್ತಾನೆ, ಐ ಹ್ಯಾವ್ ಕಾಲ್ಡ್ ಬೈ ನೇಮ್, ಐ ಹ್ಯಾವ್ ಫಿಲ್ಡ್, ಐ ಹ್ಯಾವ್ ಅಪಾಯಿಂಟೆಡ್, ಐ ಹ್ಯಾವ್ ಕಮ್ಯಾಂಡೆಡ್, ಜಸ್ಟ್ ಆಸ್ ಐ ಹ್ಯಾವ್ ಕಮ್ಯಾಂಡೆಡ್. ನಾನು ಹೆಸರಿಟ್ಟು ಕರೆದಿದ್ದೇನೆ, ನಾನು ದೇವರ ಆತ್ಮನ ಮೂಲಕ ತುಂಬಿಸಿದ್ದೇನೆ, ಜ್ಞಾನದಿಂದ ತುಂಬಿಸಿದ್ದೇನೆ, ಬೇಕಾಗಿರುವಂಥ ಎಲ್ಲ ರೀತಿಯಂಥ ಕೌಶಲ್ಯವನ್ನು ಕೊಟ್ಟಿದ್ದೇನೆ. ಯಾಕೆ? ನಾನು ಹೇಳಿರುವಂತಹ, ನಾನು ಆಜ್ಞಾಪಿಸಿರುವಂಥ ಕೆಲಸಗಳನ್ನು ಮಾಡುವುದಕ್ಕೆ. ನಾವು ಮಾಡುವಂಥ ಕೆಲಸಗಳ ಮೂಲಕ ಇತರರಿಗೆ ಅದು ಉಪಯೋಗವಾಗಿದೆಯಾ? ಇತರರ ಜೀವಿತಗಳು ಅದು ಒಳ್ಳೆಯ ರೀತಿಯಲ್ಲಿ ರೂಪಿಸುವುದಕ್ಕೆ ಸಾಧ್ಯವಾಗುತ್ತಲಿದೆಯಾ? ಅದನ್ನು ಹೊರತುಪಡಿಸಿ ಸ್ವಾರ್ಥತೆ ಅದರಲ್ಲಿ ತುಂಬಿದರೆ, ಕೇವಲ ನಾನು ಮಾತ್ರವೇ ಅದರಲ್ಲಿ ಬೆರೆತು ಹೋಗಿದ್ದರೆ, ಕೇವಲ ನನ್ನ ಆಸೆಗಳು ಮಾತ್ರವೇ ಅದರಲ್ಲಿ ಬೆರೆತು ಹೋಗಿದ್ದರೆ ಮತ್ತೊಮ್ಮೆ ಆಲೋಚನೆ ಮಾಡಬೇಕಾಗಿದೆ. ಯಾಕೆಂದರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ ತನ್ನ ಮನಸ್ಸಿನ ಅಭಿಲಾಷೆಯ ಮೂಲಕ ನಡೆಯದೆ ದೇವರ ಚಿತ್ತವನ್ನು ಮಾತ್ರವೇ ನೆರವೇರಿಸುವಲ್ಲಿ ತನ್ನ ಕಾರ್ಯವನ್ನು ಮಾಡುತ್ತಾನೆ. ಅದಕ್ಕಾಗಿಯೇ ನಮಗೆ ಸತ್ಯವೇದದಲ್ಲಿ ಅನೇಕ ಘಟನೆಗಳು ಅದೇ ನಿಟ್ಟಿನಲ್ಲಿ ನಡೆಸುವಂಥದ್ದಾಗಿರ್ತದೆ. ಈ ದಿನ ನಾನಿರುವಂತಹ ಕಾರ್ಯಕ್ಷೇತ್ರಗಳ ಕೆಲಸಗಳ ಮೂಲಕ ದೇವರಿಗೆ ಮಹಿಮೆಯನ್ನು ಪಡಿಸ್ತೇನೆ ಎಂಬುದಾಗಿ ಹೇಳುವಾಗ ಆ ದೇವರ ಆತ್ಮನನ್ನು ಹೊಂದಿದವನಾಗಿ ಸರಿಯಾದ ರೀತಿಯಾದಂತಹ ನಿರ್ಧಾರವನ್ನು ಮಾಡಿ
ಮತ್ತೊಬ್ಬರನ್ನ ಪೋಷಿಸಿ ದೇವರ ನಾಮಕ್ಕೆ ಮಹಿಮೆನ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೇನಾ? ಇದು ಪಾರುಪತ್ಯಗಾರ, ಇದು ನಿರ್ವಹಣೆ ಮಾಡುವಂಥದ್ದು, ಇದು ಉಸ್ತುವಾರಿಗಳಾಗಿ ಕೆಲಸ ಮಾಡುವಂಥದ್ದು. ಯಾಕೆಂದರೆ ಈ ಲೋಕದಲ್ಲಿ ನಾವು ಕೆಲಸ ಮಾಡುವಾಗ ಕೇವಲ ನಾನು ನನ್ನನ್ನು ಪ್ರತಿನಿಧಿಸ್ತಲ್ಲ, ಬದಲಾಗಿ ನಾನು ಮಾಡುವಂಥ ಕೆಲಸದ ಮೂಲಕ ದೇವರನ್ನೇ ಪ್ರತಿನಿಧಿಸ್ತಲಿದ್ದೇನೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ಸರ್ವದಾ ಉದ್ಧಾರಕ ಇನ್ಯಾರು ಕೊಡಲು ಸುಶಾಂತಿಯ ಶ್ರೀ ಯೇಸು ನಿನಗತ್ಯ, ಯೇಸು ನಿನಗತ್ಯ, ಕೈ ಚಾಚಿ ನನಗೀಗ ಸರ್ವದಾ ನೀನಿದ್ದಾರೆ ಗಂಡಾಂತರದಲ್ಲಿಯೂ ಪರಾಗುವೆ. ಶ್ರೀ ಯೇಸು ನಿನಗತ್ಯ, ಯೇಸು ನಿನಗತ್ಯ, ಕೈ ಚಾಚಿ ನನಗೀಗ ಸರ್ವದಾ ನನ್ನೊಂದಿಗೆ ನೀನಿಲ್ಲದಿದ್ದರೆ ಸೋತೋಗುವೆ. ಶ್ರೀ ಯೇಸು ನಿನಗತ್ಯ, ಯೇಸು ನಿನಗತ್ಯ, ಕೈ ಚಾಚಿ ನನಗೀಗ ಸರ್ವದಾ ಸುನಾತನೆ ನೀ ಹೇಳಿದಂತೆ ನಾ ಮಾಡುವೆ. ಶ್ರೀ ಯೇಸು ನಿನಗತ್ಯ, ಯೇಸು ನಿನಗತ್ಯ, ಕೈ ಚಾಚಿ ನನಗೀಗ ಪ್ರಾರ್ಥನೆ ಮಾಡೋಣ. ಜೀವಸ್ವರೂಪನಾದ ದೇವರೇ, ನಮ್ಮನ್ನು ನಿನ್ನ ರೂಪದಲ್ಲಿ ನಿನ್ನ ಹೋಲಿಕೆಗೆ ಸರಿಯಾಗಿ ನಿರ್ಮಿಸಿ ಅಧಿಕಾರವನ್ನು ಚಲಾಯಿಸುವುದಕ್ಕೆ ಅಲ್ಲ, ಕಾಪಾಡುವುದಕ್ಕೂ ಕೆಲಸ ಮಾಡುವುದಕ್ಕೂ ಆ ತೋಟದಲ್ಲಿ ನೇಮಿಸಿದ್ದಿ. ಆ ಮನೆವಾರ್ತೆತನ ಹೇಗೆ ನಾವು ಮಾಡುವಂತಹ ಕಾರ್ಯಗಳ ಮೂಲಕ ನಿನಗೆ ಆರಾಧನೆಯನ್ನು ಸಲ್ಲಿಸಬಹುದು ಅನ್ನುವಂತಹ ಒಂದು ಅರ್ಥವನ್ನು ತಿಳಿದುಕೊಳ್ಳುವಲ್ಲಿ ಈ ಆರಾಧನೆ ನಮಗೆ ಸಹಾಯ ಮಾಡಿದೆ. ನಾವು ಮಾಡುವಂತಹ ಎಲ್ಲ ಕಾರ್ಯಕ್ಷೇತ್ರಗಳನ್ನು ಕೆಲಸಗಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ.
ಅದರ ಮೂಲಕ ನಿನ್ನ ನಾಮಕ್ಕೆ ಮಹಿಮೆಯನ್ನು ತರುವ ಹಾಗೆ ನಮಗೆ ಸಹಾಯ ಮಾಡು. ಹೇಗೆ ಯೇಸುವು ತನಗಿದ್ದಂತಹ ಎಲ್ಲ ಕೆಲಸಗಳನ್ನು ಮುಗಿಸಿ ಈ ಲೋಕದಲ್ಲಿ ನಿನ್ನ ನಾಮಕ್ಕೆ ಮಹಿಮೆಯನ್ನು ತಂದನೋ, ಅದೇ ರೀತಿಯಲ್ಲಿ ನಾವು ಸಹ ನಿನ್ನ ನಾಮಕ್ಕೆ ಮಹಿಮೆಯನ್ನು ತರುವ ಹಾಗೆ ನಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನೀನು ತಾನೇ ನಮ್ಮನ್ನು ಬಳಸಿಕೊ. ನಮ್ಮ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಕಾಯಿ, ನಮ್ಮನ್ನು ಮುನ್ನಡೆಸು ಸ್ವಾಮಿ. ಈ ಆರಾಧನೆಯ ಮೂಲಕ ಒಂದು ಹೊಸತಾದಂತಹ ಅರ್ಥವನ್ನು ನೀಡೋದಕ್ಕಾಗಿ ನಿನಗೆ ಸ್ತೋತ್ರ. ಅದು ನಮ್ಮ ಜೀವಿತಗಳಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುವ ಹಾಗೆ ಸಹಾಯ ಮಾಡುವಂಥದ್ದಾಗಿರಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವು ಏಕ ಮನಸ್ಸಿನಿಂದ ಆರೈಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನಾದ ದೇವರ ಅನ್ಯೋನ್ಯತೆ, ಸಹಾಯವೂ ಸಹವಾಸವು ಈಗಲೂ ಯಾವಾಗಲೂ ನಮ್ಮ ಜೊತೆಗಿದ್ದು ನಾವು ಮಾಡುವಂಥ ಕೆಲಸ ಕಾರ್ಯಗಳ ಮೂಲಕ ದೇವರಿಗೆ ಮಹಿಮೆಯನ್ನು ತರುವ ಹಾಗೆ ಸಹಾಯ ಮಾಡುವಂಥದ್ದಾಗಿರಲಿ. ಆಮೇನ್.